ಇನ್ಸ್ಟಾಗ್ರಾಮಲ್ಲಿ ಲವ್ ಮಾಡ್ತಿದ್ವಿ. ಮನೇಲಿ ಎಲ್ಲರಿಗೂ ಗೊತ್ತಾಯ್ತು. ಮದುವೆ ಮಾಡಿಸ್ತೀನಿ ಅಂತಾನು ಹೇಳಿದ್ರು. ಅಷ್ಟೊತ್ತಲ್ಲಿ ಇವನು ಕುಡಿಯೋದು ಗಾಂಜಾ ಇವೆಲ್ಲ ಜಾಸ್ತಿ ಮಾಡ್ಕೊಂಡು ಏನು ಮಾಡ್ದ, ನಾವು ಬೇಡ ಅಂತ ಬಿಟ್ಟಿದ್ದಕ್ಕೆ ಕಂಪ್ಲೇಂಟು ಎಲ್ಲ ಮಾಡಿದ್ರು. ಯಾವ ಪೊಲೀಸರು ರೆಸ್ಪಾನ್ಸ್ ಮಾಡ್ತಿಲ್ಲ. ಜೀವ ಹೋದ್ಮೇಲೆ ರೆಸ್ಪಾನ್ಸ್ ಮಾಡಿದ್ರೆ ಏನು ಸಿಗತ್ತೆ? ಇರೋದೇ ನಮ್ಮ ಮನೇಲಿ 3 ಜನ, ಯಾರು ಗಂಡಸಿಲ್ಲ. ದುಡಿದ್ರೆ ಗಾರೆ ಕೆಲಸ ಮಾಡಿ ದುಡ್ದು ಅವಾಗೆ ಜೀವನ ಮಾಡಬೇಕು. ಈ ಥರ ಮಾಡ್ಕೊಂಡ್ರೆ ಯಾರು ಸಹ ಜವಾಬ್ದಾರಿ? ಕೈ ಕೊಯ್ಕೊಳ್ಳೋದು, ಕುತ್ತಿಗೆ ಕೊಯ್ಕೊಳ್ಳೋದು ಮಾಡ್ತಿದ್ದಾನೆ. ಈ ಥರ ಮಾಡಿ ನಮಗೆ ಎದುರಿಸ್ತಾನೆ. ಇವ್ರ ಮನೆಯಲ್ಲಿ ಒಪ್ಪಿಸಿದ್ರೆ ನನ್ನ ಮಗಂಗೆ ಏನಾದರೂ ಆದರೆ ನೀವೇ ಜವಾಬ್ದಾರಿ ಅಂತ ಹೇಳ್ತಾರೆ. ಯಾರು ಸರ್ ಕೇಳೋರಿದ್ದಾರೆ ನಮಗೆ? ಪೊಲೀಸರ ಹತ್ರ ಇವತ್ತು ಬೆಳಗ್ಗೆ ಹೋಗಿ ಆಲ್ರೆಡಿ ಚರ್ಮ ಎಲ್ಲ ಕೊಯ್ಕೊಂಡು ಏನು ಪೊಲೀಸರ ಹತ್ರ ಹೋಗಿ ಯಾರು ರೆಸ್ಪಾನ್ಸ್ ಮಾಡ್ತಿಲ್ಲ. ಏನಂತಾನು ಕೇಳ್ತಿಲ್ಲ ಯಾವ ಪೊಲೀಸರು. ಇನ್ನು ನಮಗೆ ಹೊಡೆದು ಕಳಿಸ್ತಿದ್ದಾರೆ. ಇನ್ಸ್ಟಾಗ್ರಾಮಲ್ಲಿ ಪರಿಚಯ ಆದ್ರು ಸರ್. 2 ವರ್ಷ ಪ್ರೀತಿ, ಅದರಲ್ಲಿ 1 ವರ್ಷ ನಾವು ಜಗಳ ಮಾಡ್ಕೊಂಡು ಬಿಟ್ಟಿದ್ವಿ. ಆದ್ರೂ ಹೋಗ್ಲಿ ಬಿಡು ಅಂತ ಎಲ್ಲ ಕಡೆ ಸುಧಾರಿಸ್ಕೊಂಡು ಅವ್ನು ಈ ಥರ ಕೈ ಕೊಯ್ಕೊಳ್ಳೋದು ಕತ್ಕೊಯ್ಕೊಳ್ಳೋದು ಮಾಡ್ತಾನೆ ಅಂತ ಹೇಳ್ಬಿಟ್ಟು ನಾವು ಎಲ್ಲದರಲ್ಲೂ ಸುಧಾರಿಸ್ಕೊಂಡ್ಬಂದ್ವಿ. ಆದ್ರೂ ಒಂದು ಮಾತು ಕೇಳ್ತಿಲ್ಲ. ಈ ಥರ ಮಾಡ್ಕೊಂತೀಯ ಸರ್. ಅವ್ರ ಮನೇಲಿ ಒಪ್ಪಿಸಿದ್ರೆ ನನ್ನ ಮಗಂಗೆ ನೀವೇ ಜವಾಬ್ದಾರಿ, ನಮಗೆ ಗೊತ್ತಿಲ್ಲ ಅಂತ ಅಂತಾರೆ. ನಮ್ಮದು ಶಿವಮೊಗ್ಗ ಕಾಶಿಪುರದಲ್ಲಿ ಇರೋದು. ಹುಡುಗಂದು ತಮಿಳ್ನಾಡು ಬೆಂಗಳೂರಲ್ಲಿ ಕೆಲಸ ಮಾಡ್ತಿದ್ದ. ಇದು ಸ್ಟ್ಯಾಂಪ್ ಕಬ್ಣದ್ದು ಇದು ಬರತ್ತಲ್ಲ ಸ್ಟ್ಯಾಂಪ್, ಆ ಕೆಲಸ ಮಾಡ್ತಾನೆ. ಹಾಂ, ಪರಿಚಯ ಆಗಿ ಮನೇಲೆಲ್ಲ ಒಪ್ಪಿಸಿದ್ವಿ. ಆಮೇಲೆ ಈ ಥರ ಅವ್ನು ಎಷ್ಟು ಇದು ಮಾಡಿದ್ರು ಕೋಪದಲ್ಲಿ ಈ ಥರ ಮಾಡ್ಕೊತಾನೆ. ಅದಕ್ಕೆ ಬೇಡ ಅಂತ ಹೇಳಿ ನಾವು ದೂರ ಆಗ್ಬಿಟ್ವಿ. ಅದಕ್ಕೆ ಈ ಥರ ಮಾಡ್ಕೊತಿದ್ದಾನೆ. ಅವ್ರ ಮನೇಲಿ ಒಪ್ಪಿಸಿದ್ರೆ ಯಾರೂ ರೆಸ್ಪಾನ್ಸ್ ಮಾಡಲ್ಲ. ಪೊಲೀಸ್ ಸ್ಟೇಷನ್ಗೆ ಹೋಗಿ ಹೇಳಿದ್ರೆ ಅವರು ರೆಸ್ಪಾನ್ಸ್ ಮಾಡ್ತಿಲ್ಲ. ನಾವು ಎಲ್ಲಿಗೆ ಹೋಗ್ಬೇಕು? ಹಾಂ, ಬೆಳಗ್ಗೆನೆ ನಮ್ಮ ಮನೆ ಹತ್ರ ರಾತ್ರೇನೆ ನಮ್ಮ ಮನೆ ಹತ್ರ ಬಂದ್ಬಿಟ್ಟು ನಾನು ಪ್ರೀತಿ ಮಾಡಲ್ಲ ಅಂದಿದ್ದಕ್ಕೆ ನಿನಗೆ ಚುಚ್ಚುತ್ತೀನಿ ಅಂತೇಳಿ ರಾತ್ರಿ ಆಟೋದಲ್ಲಿ ಬಾಡಿಗೆ ಮಾಡ್ಕೊಂಬಂದು ನನಗೆ ಸಾಯ್ಸಕ್ಕೆ ಬಂದಿದ್ದ. ಅಷ್ಟೊತ್ತಲ್ಲಿ ಎಲ್ಲರೂ ಹುಡುಗರೆಲ್ಲ ಮಾತಾಡಿ ಬಗೆಹರಿಸಿ ಕಳಿಸಿದ್ರು. ಮತ್ತೆ ಬೆಳಗ್ಗೆ ನಾವು ಎದ್ದೋಳೋದಕ್ಕಿಂತ ಮುಂಚೆ ಬಂದ್ಬಿಟ್ಟು ಮನೆ ಹತ್ರ 1 ವರ್ಷ 2 ವರ್ಷದಿಂದ ಏನು ಖರ್ಚು ಮಾಡಿದ್ವಿ 50,000 ಇಡು ಅಂತ ಹೇಳ್ದ. ನಮ್ಮ ಹತ್ರ ಇಲ್ಲ ಅಂದಿದ್ದಕ್ಕೆ ಕತ್ತು ಕೈ ಕೊಯ್ಕೊಂಡ.